ರಾಜ್ಯಪಾಲರು ಯಾವುದೇ ಗೊಂದಲಕ್ಕೆ ಸಿಕ್ಕಲಿಲ್ಲ, ರಾಜಕೀಯ ಮಾಡಲಿಲ್ಲ. ತಾವು ನಿಮ್ಮ ರಾಜ್ಯಕ್ಕೆ ಹೋಗಬೇಡಿ, ಕರ್ನಾಟಕದಲ್ಲೇ ಇರಬೇಕು, ನೀವು ಇಲ್ಲೇ ಒಬ್ಬ ಕನ್ನಡ ಪಂಡಿತರನ್ನು ಇಟ್ಕೊಂಡು ಕನ್ನಡ ಕಲಿತು ತಪ್ಪಾದರೂ ಚಿಂತೆ ಇಲ್ಲ, ಮುಂದಿನ ಆಯವ್ಯಯದಲ್ಲಿ ರಾಜ್ಯಪಾಲರ ಭಾಷಣ ಕನ್ನಡದಲ್ಲಿರಲಿ ಅಂತೇಳಿ ಹೇಳಿದ್ದೆ. ಇಲ್ಲೇ ಬಸವಭವನದಲ್ಲಿ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು. ಈಗ ನಾವು ರಾಜ್ಯಪಾಲರ ಗಲಾಟೆಗಳನ್ನ ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದ್ದೇವೆ. ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರ ಗಲಾಟೆ, ತಮಿಳುನಾಡಿನಲ್ಲಿ ರಾಜ್ಯಪಾಲರ ಗಲಾಟೆ, ಕೇರಳದಲ್ಲಿ ರಾಜ್ಯಪಾಲರ ಗಲಾಟೆ, ಬಂಗಾಳದಲ್ಲಿ ರಾಜ್ಯಪಾಲರ ಗಲಾಟೆ ಮತ್ತು ಇದು ಬಹಳ ಶಾಂತವಾಗಿದ್ದರು ನಮ್ಮ ರಾಜ್ಯಪಾಲರು. ಇದ್ದಕ್ಕಿದ್ದಂಗೆ ಸ್ವಲ್ಪ ರಾಜ್ಯಪಾಲರು ಅವರು ರಾಜಕೀಯ ಪಾಲರಾಗಬಾರದು, ರಾಜ್ಯಪಾಲರೇ ಹೊರತು ರಾಜಕೀಯ ಪಾಲರಾಗಬಾರದು. ನಮ್ಮಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ. ಇನ್ನು ತಮಗೆ ಗೊತ್ತಿರ್ಬೋದು, ತಮಗೆ ಹಿಂದೆ ಎಸ್.ಆರ್. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿ ಅವರ ಅಧಿಕಾರದಿಂದ ಕೆಳಗಿಳಿಸಿದ್ರು. ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತು, ರಾಜ್ಯಪಾಲರಾಗ್ಲಿ ಯಾರಾಗ್ಲಿ ನೀವು ಕೆಳಗಿಳಿಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ಅಧಿಕಾರ ಇರತಕ್ಕಂಥದ್ದು ಶಾಸನಸಭೆ. ಶಾಸನಸಭೆಯಲ್ಲಿ ಮತದಾನದ ಮೂಲಕ ಸರ್ಕಾರ ಅಳಿವು ಉಳಿವು, ಅದನ್ನು ಬಿಟ್ಟು ನೀವು ನಿಮ್ಮ ಇಚ್ಛೆ ಬಂದಂಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಬಹಳ ವರ್ಷ ಆಗೋಯ್ತು. ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಎಸ್.ಆರ್. ಬೊಮ್ಮಾಯಿ ಅವರನ್ನ ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಇದು ಮೂಡಾಬೆಗ್ಗೆ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನ ನೇಮಿಸಿದ್ದಾರೆ. ನಿವೃತ್ತ ನ್ಯಾಯಾಧೀಶರು ತೀರ್ಪನ್ನು ಕೊಡಬೇಕು. ಅದಕ್ಕಿಂತ ಮುಂಚೆ ನೀವು ನೋಟಿಸನ್ನು ಮುಖ್ಯಮಂತ್ರಿಗೆ ಕೊಡ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಅಪರಾಧ. ಬಹುಶಃ ನನಗನ್ನಿಸ್ತದೆ ರಾಜ್ಯಪಾಲರ ಸ್ವಂತ ಅನಿಸಿಕೆ ಅಲ್ಲ, ಇದು ರಾಜಕೀಯದ ಅನಿಸಿಕೆ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಲಿ, ಎಲ್ಲ ಕಾಲದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಲಿ, ಆಗಬಾರ್ದು ಅಂತಲಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿಗೆ ನೋಟಿಸನ್ನು ಕೊಡೋದಾದ್ರೆ ಇದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಇದು ನಿಜವಾಗಲೂ ದಂಡಿನ ಆಳ್ವಿಕೆ ಆಗುತ್ತೆ. ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು, ಅವರಿಗೆ ಬಹಳ ಜವಾಬ್ದಾರಿ ಇದೆ, ಅತ್ಯಂತ ಜವಾಬ್ದಾರಿ ಇದೆ. ಒಂದು ಸಿದ್ದರಾಮಯ್ಯನವರು ಬೇಗ ಬಹಳ ಸುಮಾರು ವರ್ಷದಿಂದ ಅವ್ರ ಮೇಲೆ ಒಂದು ರೀತಿ ಕಣ್ಣಿಟ್ಟಿದ್ದಾರೆ. ಮುಂದ್ಯಾರು ಏನು ಸಿದ್ದರಾಮಯ್ಯ ನಂತರ ಯಾರು? ಒಂದು ರಾಜ್ಯಪಾಲರು
ಶಾಸನಸಭೆ ಕರೀರಿ, ನೀವು ವಿಶೇಷ ಅಧಿವೇಶನವನ್ನು ಕರೀರಿ. ಈ ವಿಶೇಷ ಅಧಿವೇಶನದಲ್ಲಿ ಮೂಡ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಅಂತ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಇದು ಒಂದು ರೀತಿ ಪಿತೂರಿ ರಾಜಕಾರಣ, ರಾಜ್ಯಪಾಲರಿಗಿಂತ ಹೆಚ್ಚಾಗಿ ಕೇಂದ್ರದ ರಾಜಕಾರಣ. ಸಿದ್ದರಾಮಯ್ಯನವರು ಸುಮಾರು 13-14 ವರ್ಷಗಳ ಕಾಲ ಆಯವ್ಯಯ ಮಂಡನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ 6 ವರ್ಷ ಇದ್ದರು, ಈಗಲೂ ಇದ್ದಾರೆ. ಅವರು ತೆಗೆದು ಯಾರು ಬರೋರಿದ್ದಾರೆ, ಯಾರಿದ್ದಾರೆ? ಆ ಒಂದು ಅಂತರ, ಆ ಒಂದು ವಿಚಾರ ಯಾರಿದ್ದಾರೆ ನೋಡೋಣ. ಯಾರು ಇರಲಿ, ಆ ವಿಚಾರ ಬೇರೆ. ಆದರೆ ನೀವು ಇವತ್ತು ಈ ಒಂದು ನೋಟಿಸನ್ನು ಕೊಡುವ ಮೂಲಕ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಸಂವಿಧಾನಬದ್ಧವಾಗಿ ರಚನೆ ಆಗಿರುವ ಸರ್ಕಾರವನ್ನು ಅಲುಗಾಡಿಸಬಾರದು. ನಿಮ್ಮ ನೋಟಿಸ್ ಕೊಟ್ಟಿರೋದು ಒಂದು ರೀತಿ ಇಡೀ ರಾಜ್ಯದಲ್ಲೇ ಆಡಳಿತ ಮಂಕಾಗುತ್ತೆ, ಆಡಳಿತ ಕತ್ತಲೆ ಆಗುತ್ತೆ, ಅಧಿಕಾರಿಗಳು ಅವರದೇ ಒಂದು ಧೋರಣೆ ಆಗುತ್ತೆ. ನೋಟಿಸ್ ಬಂದಿದೆ ರಾಜ್ಯಪಾಲರಿಂದ, ನಮಿಚ್ಚೆ ಬಂದ, ಇದೆಲ್ಲ ಒಂದಕ್ಕೊಂದು ಅಪಾಯ ಆಗುತ್ತೆ.